ಈ ಬಾರಿ ಲೋಕಸಭಾ ಚುನಾವಣೆಗೆ ಟಫ್ ಇದೆಯಾ ನಿಮ್ಮ ಕ್ಷೇತ್ರ? 5 ವರ್ಷದ ಬಿಕಾಸ್ ಅಪೋಸಿಷನ್ ಪಾರ್ಟಿಯವರು ಅಳದು ತೂಗಿ ಒಬ್ಬರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಈಗ. ಹರೀಶ್, ಈ ಚುನಾವಣೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಜನ ಬಂದು ವೋಟ್ ಹಾಕುವಂಥದ್ದು ಇನ್ನು 5 ವರ್ಷ ಈ ದೇಶಕ್ಕೆ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನುವಂಥ ಏಕೈಕ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ. 10 ವರ್ಷ ನರೇಂದ್ರ ಮೋದಿ ಅವರನ್ನ ದೇಶದ ಜನ ನೋಡಿದ್ದಾರೆ, ಅಳುದು ತೂಗಿ ಪರೀಕ್ಷೆ ಮಾಡಿದ್ದಾರೆ. ಮೋದಿಯವರು ಪ್ರತಿ ಅಗ್ನಿ ಪರೀಕ್ಷೆಯಲ್ಲೂ ಕೂಡ ತೇರ್ಗಡೆಯಾಗಿ ಹೊಸ ಹೊಸ ಹೊಳಪಿನಿಂದ ಹೊರಗಡೆ ಬಂದಿದ್ದಾರೆ. 500 ವರ್ಷದಲ್ಲಿ ಆಗದಲ್ಲೇ ಇದ್ದಂಥ ರಾಮ ಮಂದಿರ ಇವತ್ತಾಗಿದೆ, ಆರ್ಟಿಕಲ್ 370 ತೆಗೆದುಹಾಕಿದೆ, CAA ಅಂತ ಕಾನೂನುಗಳನ್ನು ಜಾರಿಗೆ ತಂದಿದೆ. 10 ವರ್ಷದ ಹಿಂದೆ ಪ್ರಪಂಚದಲ್ಲೇ ಅತಿ ವೀಕ್ ಆರ್ಥಿಕ ಶಕ್ತಿ 5ರಲ್ಲಿ ಒಂದಿದ್ದಂಥ ಭಾರತ ಇವತ್ತು ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇದೆ, ಟಾಪ್ 5ಅಲ್ಲಿ ಬಂದಿದ್ದೀವಿ. ಇನ್ನು 2-3 ವರ್ಷದಲ್ಲಿ ನಾವು ಟಾಪ್ 3ಗೆ ಬರ್ತೀವಿ. ಡಿಜಿಟಲ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಇದೆಲ್ಲವನ್ನ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಜನ ನೋಡಿಲ್ಲ, ಅನುಭವಿಸಿದ್ದಾರೆ. ಅವ್ರ ಜೀವನದಲ್ಲಿ ಇವತ್ತು ಪರಿವರ್ತನೆ ಆಗಿದೆ. ಜನ ವೋಟ್ ಹಾಕಕ್ಕೆ ಬರ್ತಾ ಇರುವಂಥದ್ದು ಇನ್ನು 5 ವರ್ಷ ನಮಗೆ ಮೋದಿ ಬೇಕು, ಇನ್ನು 10 ವರ್ಷ ನಮಗೆ ಮೋದಿ ಬೇಕು ಅನ್ನುವಂಥ ಒಂದು ಆಸೆಯಿಂದ ಮುಂದೆ ಬರ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಯಾವ ಕ್ಯಾಂಡಿಡೇಟು ಕೂಡ ನಗಣ್ಯ. ಜನ ಬರ್ತಾ ಇರುವಂಥದ್ದು ಮೋದಿಜಿಯನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವಂಥ ಉದ್ದೇಶ. ಇನ್ನೇನು ಗೆಲ್ತಾ ಇದ್ದೆ ನಾನು, ಅವತ್ತು ರಾತ್ರಿ ಆಯಿತು, ತೇಜಸ್ವಿ ಸೂರ್ಯ ಎಂಟ್ರಿ ಕೊಟ್ಟರು, ಅಫ್ಕೋರ್ಸ್ ಅವರು ಸೋಲನ್ನು ಅನುಭವಿಸ್ಬೇಕಾಗಿತ್ತು. ಈ ಮೂಲಕ ಏನಾದ್ರು ಗೆದ್ದು ಸೆಡ್ ತೀರಿಸ್ಕೊಳ್ಳೋಕ್ಕೂ ಯೋಚನೆ ಮಾಡಿರ್ಬೋದಲ್ಲ? ನಾನು ನಿಮಗೆ ಮತ್ತೆ ರಿಪೀಟ್ ಮಾಡ್ತೀನಿ, ಈ ಚುನಾವಣೆಯಲ್ಲಿ ಯಾರು ನಮ್ಮ ಅಪೋನೆಂಟು ಅನ್ನುವಂಥದ್ದು ಇಟ್ ಈಸ್ ಇಮ್ಮೆಟೀರಿಯಲ್. ಜನ ಬಂದು ವೋಟ್ ಹಾಕುವಂಥದ್ದು ದೇಶಕ್ಕೋಸ್ಕರ, ದೇಶದ ಲೀಡರ್ಶಿಪ್ಪಿಗೋಸ್ಕರ. ಇಲ್ಲಿ ನಾವು ಕಮಲಕ್ಕೆ ವೋಟ್ ಹಾಕಿದ್ರೆ, ಇಲ್ಲಿ BJPಗೆ ವೋಟ್ ಹಾಕಿದ್ರೆ ಮೋದಿಜಿ ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥ ಜನಕ್ಕೆ ಗೊತ್ತಿದೆ. ಜನ ಆ ನಾಯಕನ ಕ್ಯಾಲಿಬರ್ನ ಲೋಕಲಲ್ಲಿ ನೋಡ್ಬೇಕಾ, ಇಲ್ಲ ನರೇಂದ್ರ ಮೋದಿ ಅವ್ರು ನೋಡಿ ಮಾತ್ರ ವೋಟ್ ಹಾಕ್ತಾರೆ? ನಾನು ಆಗ್ಲೇ ಹೇಳಿದೆ, 30 ವರ್ಷದಲ್ಲಿ ಆಗ್ದಲೇ ಇದ್ದಂಥ ಬೆಂಗಳೂರಿನ ಸಬರ್ಬನ್ ರೈಲು ಮೋದಿ ಅವರಿಂದ ಬಂದಿದ್ದು. ಇಲ್ಲಿ ವೋಟ್ ಹಾಕಿದ್ರಿಂದ ತಾನೇ ಬೆಂಗಳೂರಿಗೆ ಸಬರ್ಬನ್ ರೈಲ್ ಬಂದಿದ್ದು. ಪ್ರೈಮ್ ಮಿನಿಸ್ಟರ್ ಆಗಿ ಮೋದಿ ಅವ್ರನ್ನ ಜನ ಇಲ್ಲಿ ವೋಟ್ ಹಾಕಿದ್ರಿಂದನೇ SM ಕೃಷ್ಣರ ಕಾಲದಿಂದಲೇ ಆಗ್ದಲೇ ಇದ್ದಂಥ ಅವಾಗಿಂದ ಪೆಂಡಿಂಗ್ ಇದ್ದಂಥ US ಕಾನ್ಸುಲೇಟ್ ಬೆಂಗಳೂರಿಗೆ ಇವತ್ತು ಬರ್ತಾ ಇರೋ. ಅಂದ್ರೆ ಇಲ್ಲಿ ನಿಂತಿರುವಂತ ಈಗ ಇಲ್ಲಿ ಜನ BJP ವೋಟ್ ಹಾಕಿದ್ರಿಂದನೇ 2014ರಲ್ಲಿ ಬೆಂಗಳೂರಿನಲ್ಲಿ ಟೋಟಲ್ ಮೆಟ್ರೋ ಇದ್ದಿದ್ದು 7 ಕಿಲೋಮೀಟರ್. ಇವತ್ತು ಮೆಟ್ರೋ ಬೆಂಗಳೂರಿನಲ್ಲಿ ಇರುವಂತದ್ದು 77-28 ಕಿಲೋಮೀಟರ್. ಇದೆಲ್ಲ ಮೋದಿ ವೋಟ್ ಹಾಕಿರೋದ್ರಿಂದ. 2019ರಲ್ಲಿ ಜನ ವೋಟ್ ಹಾಕಿದ್ರಿಂದ ಮೋದಿ ಅವರಿಗೆ, ಇಲ್ಲಿನ BJPಗೆ ಅವರವ್ರ ಬೂತ್ನಲ್ಲಿ ವೋಟ್ ಹಾಕಿದ್ರಿಂದಾನೇ ನಮಗೆ ಬೆಂಗಳೂರಿನಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 2 ಟರ್ಮಿನಲ್ ಬಂದಿದೆ. ಯಾರಾದರೂ ನರೇಂದ್ರ ಮೋದಿ ಅವರೇ ಫೇಸ್, ಅವ್ರಿಗೋಸ್ಕರ ನಾಯಕತ್ವ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಲೀಡರ್ಶಿಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈ ದೇಶಕ್ಕೆ ಲೀಡರ್ಶಿಪ್ ಕೊಟ್ಟಿರುವಂಥದ್ದು ಮೋದಿಜಿ ಕಳೆದ 10 ವರ್ಷದಲ್ಲಿ ಹೇಗಿದೆ ಅನ್ನೋದು ಗೊತ್ತಿದೆ. ಆಮೇಲೆ ಒಂದು ವೋಟು ಹರೀಶ್, ಅದು ನಿಮಗೆ ಬರೀ ಬೆಂಗಳೂರಿನಲ್ಲಿ ನಿಮಗೆ ಮೆಟ್ರೋ ತಂತು, ಏರ್ಪೋರ್ಟ್ ತಂತು ಅಷ್ಟೇ ಅಲ್ಲ, ಲೋಕಸಭಾ ಎಲೆಕ್ಷನ್ನಲ್ಲಿ ನೀವು ಹಾಕುವಂಥ ಒಂದು ವೋಟು ನಿಮ್ಮ ಊರಿನ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ದೇಶದ ಸುರಕ್ಷತೆಯನ್ನು ಕೂಡ ಅದನ್ನು ಗಟ್ಟಿ ಮಾಡುತ್ತೆ. ಇಲ್ಲಿ ನಮ್ಮ ಬೈರಸಂದ್ರದಲ್ಲಿ ಯಾವುದೋ ಸ್ಕೂಲ್ನ ಬೂತ್ನಲ್ಲಿ ಹಾಕುವಂಥ ನೀವು ಒಂದು ವೋಟು ಚೈನಾ ದೇಶಕ್ಕೆ ಭಾರತ ಹೆಂಗೆ ಉತ್ತರ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ನೀವು ಹಾಕುವಂಥ ಇಲ್ಲೊಂದು ವೋಟು ಪಾಕಿಸ್ತಾನದ ಒಳಗಡೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಟೆರರಿಸಮನ್ನ ಮೂಲಭೂತ ಬೇರೆಯಿಂದ ತೆಗೆದುಹಾಕೋದಕ್ಕೆ ಶಕ್ತಿ ಭಾರತ ಕೊಡುವಂಥದ್ದು ನೀವು ಹಾಕುವಂಥ ಇಲ್ಲೊಂದು ವೋಟು. ನೀವು ಹಾಕುವಂಥ ಇಲ್ಲೊಂದು ಸಣ್ಣ ನಿಮ್ಮ ಸ್ಕೂಲಲ್ಲಿ ಹಾಕುವಂಥ ಒಂದು ವೋಟು 500 ವರ್ಷದಿಂದ ಆಗದಲ್ಲೇ ಇದ್ದಂಥ ರಾಮ ಮಂದಿರ ನಿರ್ಮಾಣಕ್ಕೂ ಕೂಡ ಶಕ್ತಿ ಕೊಡುವಂಥದ್ದು ಈ ವೋಟು. ಸೊ MP ಎಲೆಕ್ಷನ್ನಲ್ಲಿ ಹಾಕುವಂಥ ವೋಟ್ ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಮಲ್ಟಿ ಡೈಮೆನ್ಷನಲ್ ಇಂಪ್ಯಾಕ್ಟ್. ನಿಮ್ಮ ಮನೆ ಹತ್ರ 60-70% ಕಡಿಮೆ ದರದಲ್ಲಿ ಓಪನ್ ಆಗುವಂಥ ಮಾತ್ರೆ ಸಿಗುವಂಥ ಜನೌಷಧಿ ಕೇಂದ್ರದಿಂದ ಹಿಡಿದು ಯುಕ್ರೇನ್ ಮತ್ತೆ ರಷ್ಯಾ ಮಧ್ಯದಲ್ಲಿ ಯುದ್ಧ ಆದಾಗ ಪಕ್ಕದ ಮನೆಯಲ್ಲಿ ಓದ್ತಾ ಇರುವಂಥ, ಯುಕ್ರೇನಲ್ಲಿ ಓದ್ತಾ ಇದ್ದಂಥ ಒಂದು ಮೆಡಿಕಲ್ ಸ್ಟೂಡೆಂಟು ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಬರಬೇಕು ಅನ್ನುವಂಥದ್ದನ್ನು ಡಿಟರ್ಮೈನ್ ಮಾಡೋದು ಕೂಡ ನೀವಿಲ್ಲಿ ವೋಟ್ ಹಾಕುವಂಥ ಒಂದು ಸಣ್ಣ ವೋಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.